ನಮ್ಮ ಅನ್ನದಾತರಾದಂಥ ಪ್ರೊಡ್ಯೂಸರ್ ಸರ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ವೇದಿಕೆಗೆ ಬರಬೇಕು. ಜಯರಾಮ್ ಗಂಗಪ್ಪನಹಳ್ಳಿ. ಮಿಡಲ್ ಕ್ಲಾಸ್ ರಾಮಾಯಣದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ, ಮೀಡಿಯಾದವರು ಬಂದಿರೋರೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ಈಗ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಸೊ ಈಗ ನಮ್ಮ ನಿರ್ದೇಶಕರಾದಂತಹ ಧನುಷ್ ಗೌಡ ವಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಧನುಷ್ ಅವರ 2ನೇ ಸಿನಿಮಾ ಇದು, ಅವರ ಮೊದಲ ಸಿನಿಮಾ ರೆಬಲ್ ಹುಡುಗರು. ಸೊ ಧನುಷ್ ಅವರು ವೇದಿಕೆಗೆ ಬಂದು ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಲ್ಲರಿಗೂ ನಮಸ್ತೆ. ಸ್ವಲ್ಪ ಪ್ಲಾನಿಂಗ್ ಆಗ್ತಿದ್ದೀನಿ. ಸ್ಟೇಜ್ ಸ್ವಲ್ಪ ಫಸ್ಟ್ ಆಯಿತು. ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು 4-5 ವರ್ಷದ ಕನಸು. ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸು ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ. ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ. ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಜನ ಇದ್ದಾರೆ. ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ, ಶೋಭ್ರಾ ಸರು, ಜಗಪ್ಪ ಅವರಿದ್ದಾರೆ. ನೋಡಿರ್ತೀರ ನೀವು ಟ್ರೈಲರಲ್ಲಿ ತುಂಬ ಜನ ಇದ್ದಾರೆ. ಆದರೂ ತುಂಬ ಜನ ಬಂದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ. ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಕೆಲವರು ಕಾಲೇ ಪಿಕ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತೀನಿ. ಅವರ ರೆಸ್ಪಾನ್ಸ್ ಇನ್ನೂ ಇಲ್ಲ, ಮಾತಾಡೋಣ. ಇದಾದ್ಮೇಲೆ ಏನೋ ಹೇಳಿದ್ರಿ, ಇವರೇ ಕೇಳ್ತಾರೆ ನೋಡಿ ಎಲ್ಲೆಲ್ಲಿ. ಓಕೆ ಸರ್, ಇದೊಂದು 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು. ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್. ಬಟ್ ಸ್ವಲ್ಪ ಟೈಮ್ ತೊಗೊಂತು, ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್. ಕೆಲವೆಲ್ಲ ರೀಶೂಟ್ ಆಗಿದೆ ಸರ್. ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ. ಮೋಕ್ಷಿತಾ ಮ್ಯಾಮ್ ಪೋರ್ಷನ್ಸ್ ಕೆಲವೆಲ್ಲ ರೀಶೂಟ್ ಮಾಡಿದ್ದೀವಿ. ಹೀರೋ ಪೋರ್ಷನ್ಸ್ ಕೆಲವು ರೀಶೂಟ್ ಮಾಡಿದ್ದೀವಿ. ರೀಶೂಟ್ಸ್ ಆಗಿದೆ ಸರ್. ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್, ಅವ್ರದ್ದು ಮಾಡಿಲ್ಲ. ಹಾಂ ಸರ್. ಇಲ್ಲ ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಬಟ್ ಒಂದು 5-10 ಡೇಸಿಂದ 5 ಡೇಸಿಂದ ಫಾಲೋಅಪಲ್ಲಿ ಇದ್ದೀವಿ. ಬಟ್ ಬಂದಿಲ್ಲ. ಅವ್ರದ್ದು ಏನಾದರೂ ಕಾರಣಗಳಿದೆಯೋ ಗೊತ್ತಿಲ್ಲ. ಏನು ಹೇಳಿದೆ ಸರ್? ಅದೇ ಸರ್ ಹೇಳಿದಲ್ವ, ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ. ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ಅದು ಒಂದಿದೆ. ಯಾಕಂದರೆ ನಾವು ಟ್ರೈಲರ್ ಸೆಂಡ್ ಮಾಡಿಲ್ಲ, ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ. ಹಂಗಾಗಿ ಅವ್ರಿಗೇನಾದರೂ ಆ ಥರ ಇತ್ತೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ. ಅವ್ರದ್ದು ಏನಾದರೂ ರೀಸನ್ಸ್ ಇರ್ಬೋದು, ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು. ಅವ್ರು ರಿಪ್ಲೈ ಮಾಡೋರ್ಗೂ ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ. ಅದು ಸರ್ ಎಲ್ಲ ಇದೆ ಸರ್. ಒಂದು ಹುಡುಗ ಅಂದಮೇಲೆ, ಅದರಲ್ಲೂ ಮಿಡಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್. ಎಲ್ಲರೂ ಲವ್ ಮಾಡಿದ್ಮೇಲೆ 90% ಮಿಡಲ್ ಕ್ಲಾಸ್ ಹುಡುಗ ಯಾರೇ ಲವ್ ಮಾಡಲಿ ಅದನ್ನು ಲಾಸ್ಟ್ ಅಚೀವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಲಾಸ್ಟ್ಗೆ ಯಾರೋ ಒಬ್ಬರನ್ನ ಮದುವೆ ಆಗಬೇಕು. ಆ ಲವ್ ಸಕ್ಸಸ್ ಆಗಲ್ಲ. ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಅಚೀವ್ ಆಗಲ್ಲ. ಹಂಗಾಗಿ ಅವನು ಲವ್ ಮಾಡಿದ್ದೆ ಬೇರೆ ಹುಡುಗಿನ, ಮದುವೆ ಆಗಿದ್ದೆ ಬೇರೆ ಹುಡುಗಿನ. ಮತ್ತು ಅವ್ನ ಸ್ಟ್ರಗಲ್ಸ್ ಏನು, ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ರೆ ಅವನೇನು ಕಷ್ಟಪಟ್ಟ ಅನ್ನೋದೇ ಈ ಮಿಡಲ್ ಕ್ಲಾಸ್ ರಾಮಾಯಣ ಕಥೆ ಸರ್. ಒಂದು 20-30% ಒಂದು ಸ್ವಲ್ಪ ಇನ್ಸ್ಪಿರೇಷನಲ್ ಕಥೆನೇ ಇದು. ಬಟ್ ಅದಾದಮೇಲೆ ಎಳೆಯೆಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ದೀವಿ. ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಪಡುವಂಥ ಸ್ಟ್ರಗಲ್ಸು ಮತ್ತು ಅವನ ಡ್ರಾಮಾ ಏನು, ಅವನ ಕತೆ ಅಂದರೆ ಇವಾಗ ಅವನ ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ
ಒಬ್ಬ ಇದ್ದಾಗ ಒಂದು ಕತೆ ಕೇಳಿದ್ರೆ ನೀವು ಸಕ್ಕತ್ತಾಗಿ ಇಷ್ಟಪಡ್ತೀರಾ ಅಂತಂದರೆ ಅಂಥ ಕಥೆನೇ ಒಂದು ಮಿಡಲ್ ಕ್ಲಾಸ್ ರಾಮಾಯಣ. ಸರ್ ಟೋಟಲ್ ಇದರಲ್ಲಿ 6 ಹಾಡಿದೆ, ಬಟ್ ಅದರಲ್ಲಿ ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಅಂತ ಒಂದು 2 ಇದೆ. ಟೋಟಲ್ 5 ಸಾಂಗ್ ಇದೆ ಸರ್ ಸಿನಿಮಾ ಒಳಗಡೆ. ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾಡಿಲ್ಲ. ಕತೆಗೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ ಸರ್, ಆ ಥರ ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೆ ಮುಂಚೆ ಒಂದು ಯಾವುದು ಹಾಂ ಇಲ್ಲ ರೆಬೆಲ್ ಹುಡುಗರು ಫಸ್ಟ್ ಪ್ರೆಸ್ ಮೀಟ್ ಮಾಡಿಲ್ಲ ಸರ್, ಅದು ಕೋವಿಡ್ ಟೈಮಲ್ಲಿ ಆಗಿದೆ ಸರ್, ಹಂಗಾಗಿ ಅದು ಮಾಡೋಕ್ಕಾಗಿಲ್ಲ. ಈ ಸಿನಿಮಾಗಿದೆ ಪ್ರೆಸ್ ಮೀಟ್ ಇದೆ ಸರ್ ಫಸ್ಟ್, ಇನ್ನು 12 ದಿನ ಮಾತ್ರ ಇದೆ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಇಲ್ಲ ಸರ್ ಅರ್ಥ ಆಯ್ತು, ಅಲ್ಲ ಗೊತ್ತಾಯ್ತು ಇದು ಸರ್. ಇವತ್ತಿಂದ ಪಬ್ಲಿಸಿಟಿ ಮಾಡ್ತಿದ್ದೀವಿ ಸರ್. ನೆಕ್ಸ್ಟ್ ಮಂತು ಕಾಂತಾರ ಇದೆ ಸರ್, ನೆಕ್ಸ್ಟ್ ಮಂತ್ ಕಾಂತಾರ ಇದೆ. ಹಂಗಾಗಿ ಇನ್ನೊಂದು 2-3 ಮಂತ್ಸ್ ಆದಮೇಲೆ ಮತ್ತೆ ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ಪ್ಲಸ್ ನನಗೆ 12th ಇಂದ 20 ಡೇಸ್ ಸಿಗುತ್ತೆ ಸರ್ ಕಾಂತಾರ, ಅಪ್ ಟು ಕಾಂತಾರವರೆಗೂ ಅದು 20 ಡೇಸ್ ಸಿಗುತ್ತೆ. ನನಗೆ ಸಾಕು ಅಂತ ನನಗನ್ನಿಸ್ತು. ಒಂದನೇ ವೀಕಲ್ಲಿ ಒಳ್ಳೆ ರೆಸ್ಪಾನ್ಸ್ ತೊಗೊಂಡ್ರೆ 19th ಇಂದ ಸಿನಿಮಾ ಪಿಕಪ್ ಆಗುತ್ತೆ ಅನ್ನೋ ಹೋಪ್ ಇದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು 12th ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದೀವಿ ಸರ್. ಅಪ್ ಟು ಒಂದು 50ವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. 50 ಪ್ಲ್ಯಾನ್ ಮಾಡಿದ್ದೀವಿ. ಹಾಂ ಸರ್, ಸರ್ ಶಾಲಿನಿ ಆರ್ಟ್ಸ್ ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಷನ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಿದ್ದಾರೆ. ಅವರಿಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ, ಟ್ರೈಲರು ಎಲ್ಲ ನೋಡಿದ್ದಾರೆ ಕಂಟೆಂಟು, ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪುಷ್ ಮಾಡ್ತಿದ್ದಾರೆ ಸರ್. ಸರ್ ನಿಮ್ಗೆ ಏನು ಅನಿಸ್ತು ಟ್ರೈಲರ್? ಯಾರ್ದಾದ್ರು ಏನಾದರೂ ಕ್ವಶನ್ಸ್ ಇದೆಯಾ ಟ್ರೈಲರ್ ಬಗ್ಗೆ? ಸರ್ ಹೌದು ಸರ್. ಸರ್ ಅದು ಇವಾಗ ಎಲ್ಲರೂ ಟ್ರೆಂಡ್ ಸರ್, ಹಂಗೆ ಮಾಡ್ಕೊಂಡು ಬರ್ತಿದ್ದಾರೆ. ಹೌದು ಸರ್ ಮಾಡಿದ್ದಾರೆ. ಅದು ಲಿರಿಕಲ್ ವಿಡಿಯೋಸ್ ಇವಾಗ ಏನು ಟ್ರೆಂಡ್ ನಡೀತಿದೆಯೋ ಅದೇ ಥರ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಡೈರೆಕ್ಟರ್, ಮತ್ತೆ ಕರಿತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ನಿರ್ಮಾಪಕರಾದಂತಹ ಜಯರಾಮ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಗಂಗೋಪನಹಳ್ಳಿ ಜಯರಾಮ್ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ ಇದು. ಮುಂದೆ ಬನ್ನಿ. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಬೇಡ ಸರ್, ಮಾಡ್ಬಿಟ್ಟಿದ್ದೀವಿ ಇವಾಗ. ಯಾರನ್ನ ಫ್ರೆಂಡ್ನ ಅವನೇ ಆಗಿಲ್ಲ. ನನ್ನ ಹೆಸರು ಜಯರಾಮ್ ಅಂತ. ಇಲ್ಲೇ ಸಿಟಿಯಿಂದ ಒಂದು 30 ಕಿಲೋಮೀಟರ್ ಅಷ್ಟೇ ನಮ್ದೂರು ಸರ್. ನಂದು ಬಿಸ್ನೆಸ್ ಬೇರೆ ಇದೆ, ಲಾರಿ ಇದೆ ಸರ್. ನಮ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ ನಮ್ದು ಸರ್. ಒಂದು 4-5 ಇದೆ ಸರ್. ಬಟ್ ಇದಕ್ಕಿಂತ ನಾನು ಫಸ್ಟ್ ಇಷ್ಟಪಡೋದು ನಾನು ಅಗ್ರಿಕಲ್ಚರ್ ಸರ್. ವ್ಯವಸಾಯ ಜಾಸ್ತಿ ಇಷ್ಟಪಡ್ತೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ. ಹಾಂ ಸರ್, ಇವತ್ತು ಮಾಡ್ತೀನಿ. ಇದೆ ಸರ್, 5 ಎಕರೆ ಇದೆ. ರಿಯಲ್ ಎರಡರಲ್ಲೂ ನಮ್ಗೆ ಅನ್ನದಾತ್ರಿ ಅವರು. ಏನಕ್ಕೆ ಸಿನಿಮಾ ನಿರ್ಮಾಣ ಮಾಡ್ಬೇಕನ್ಸ್ತು ನಿಮ್ಗೆ? ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ನಮ್ಮ ಫ್ರೆಂಡ್ಸೇ. ಬಟ್ ನಾವು ಸ್ಟೋರಿ ಹೇಳಿದ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ಮಾಡೋಣ ಅಂತ ಇಷ್ಟಪಟ್ಟೆ. ಅದಕ್ಕೆ ಸರಿ ಇಲ್ಲ ಸರ್, ನಾನು ಆಕ್ಟ್ ಮಾಡಿಲ್ಲ, ದುಡ್ಡು ಮಾತ್ರ ಹಾಕಿದ್ದೀನಿ ಸರ್. ಫ್ರೆಂಡ್ಗೋಸ್ಕರ ಮಾಡಿಲ್ಲ ಸರ್, ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳಿಗೆ ತೋರ್ಸೋಣ ಅಂತ ನಮಗೂ ಇಷ್ಟ ಆಯ್ತು, ಅದಕ್ಕೋಸ್ಕರ ಮಾಡುದು. ಹಾಂ ಸರ್, ಇದೆ ಸರ್. ನನಗೆ ಚೆನ್ನಾಗಿದೆ, ಬಟ್ ಬೇರೆಯವ್ರು ನೋಡೋದು ಅನಿಸಿಕೆ ಯಾವಾಗ ತಿಳಿಸ್ಬೇಕಲ್ಲ ಸರ್. ನಾವು ಮಾಡಿದ್ ನಮ್ಗೆ ಚಂದನೆ ಸರ್. ಪ್ರಾಜೆಕ್ಟ್ ಇನ್ನ ಲೆಕ್ಕ ಹಾಕಿಲ್ಲ, ಹಾಕ್ಬೇಕು ಸರ್. ಟೋಟಲ್ ಆಗಿ ಎಷ್ಟು ಇನ್ನ ಲೆಕ್ಕ ಹಾಕಿಲ್ಲ ಸರ್. ಲಾರಿ ಸರ್, ಒಂದು ಲಾರಿ ಇದ್ದ 15 ಲಕ್ಷದಿಂದ ಹೇಳಿ 1 ಕೋಟಿ ತಗೈತೆ ಲಾರಿ. ಅದು ಹೇಳಕ್ಕಾಗಲ್ಲ ಸರ್. ದುಡ್ಡು ತುಂಬ ಹಂಗಿದ್ರೆ ನಾನೇ ಸರ್ ಇಲ್ಲಿದ್ದೆ, ಬೇರೆ ಇದನ್ನ ನಾನೇ ತಗೊಂಡ್ಬಿಡ್ತಾ ಇದ್ದೆ. ಒಟ್ಟು ಸಿನಿಮಾ ಎಲ್ಲ ನೋಡಿದೀರಾ ನೀವಲ್ವಾ? ಖುಷಿ ಕೊಟ್ಟಿದೆ ನಿಮ್ಗೆ? ನಿಮ್ಮ ಮನೆಯವರೆಲ್ಲ ಓಕೆ ಅಂತ ಹೇಳಿದಾರಾ? ನೆಕ್ಸ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡ್ತೀರಾ ನಮ್ಮ ಡೈರೆಕ್ಟರ್ಗೆ? ದೇವರು ಹೇಗೆ ಕೊಡ್ತಾನ ಹಾಗೆ.
ಅದೆಲ್ಲ ಸಿನಿಮಾ ಫ್ರೆಂಡ್ಸ್ ಬಟ್ ಸ್ಟೋರಿ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಹೌದೌದು. ಓಕೆ, ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಮಾತಾಡಿದ್ದು. ಇನ್ನು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಸಾಂಗ್ಸ್ ಪ್ಲೇ ಮಾಡ್ಬೇಕಾದ್ರೆ ಅಲೆಕ್ಸ್ ಅವ್ರ ಬಗ್ಗೆ, ದ ವೆರಿ ನೈಸ್ ಟೆಕ್ನಿಷಿಯನ್, ಬ್ರಿಲಿಯಂಟ್ ಟೆಕ್ನಿಷಿಯನ್ ಅಲೆಕ್ಸ್, ದಯವಿಟ್ಟು ಬರಬೇಕು. ನಮ್ಮ ಸಂಗೀತ ನಿರ್ದೇಶಕರಾಗಿರುವಂತ ಅಲೆಕ್ಸ್ ಅವರು ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ನಮ್ಮ ಸಿಂಗರ್ಸ್ ಅದ್ಭುತವಾಗಿ ಹಾಡಿದ್ದಾರೆ. ಸೊ ನೀವು ಮ್ಯೂಸಿಕ್ ಬಗ್ಗೆ ದಯವಿಟ್ಟು ಮಾತಾಡಿ. ಅಲೆಕ್ಸ್ ಅಂತ ಆಕ್ಚುಲಿ ಮಿಡಲ್ ಕ್ಲಾಸ್ ರಾಮಾಯಣ ಫಸ್ಟು ಮೂವಿ 4-5 ವರ್ಷದಿಂದ ನಾವು ಮಾತಾಡಿದಾಗ, ಸೊ ಎಲ್ಲ ಟೀಮ್ ಆಗಿದ್ದೀವಿ, ನಾವು ಒಂದೇ ರೂಮಲ್ಲಿ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ ಆಗ್ಬೋದು, ನಾನು ವೇಣು ಸರ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ಅದು ಇಲ್ಲಿವರೆಗೂ ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಬಂದಿದೆ ಔಟ್ಪುಟ್ ಆ್ಯಕ್ಚುಲಿ. ಸೊ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಲಿರಿಕ್ಸಿಸ್ಟ್ಗಳಿಗೆ ಮೈನು ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ನಮ್ಮ ಒಂದು ಸಾಂಗ್ ಉದಯ್ ಸರ್ ಅವ್ರದ್ದು ಹೆಸರು ಅಂತ ಮಾತಾಡ್ತಿದ್ದೇನೆ, ಸಾರಿ. ಅವರು ಆಮೇಲೆ ದಿನೇಶ್ ಲಕ್ಕಿ ಅಂತ, ಅವರು ವಿಜಯೇಶ್ವರ್ ಅಂತ. ಸೊ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ನಾನು ಕೇಳಿದಾಗ ಎಷ್ಟೇ ಕರೆಕ್ಷನ್ಸ್ ಇದ್ರು ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮೈನ್ ನನಗೆ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ. ಸೊ ನನ್ನ ಸಾಂಗ್ ಏನೇ ಮಿಕ್ಸು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಕೊಟ್ಟು ನೈಟೆಲ್ಲ ಫೋನ್ ಮಾಡಿ ಮಾಡಿಕೊಟ್ರು. ಸೊ ಎಲ್ಲರೂ ತುಂಬ ಥ್ಯಾಂಕ್ಸ್. ಸೊ ಸಾಂಗ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಷ್ಟು ಸಾಂಗ್ಸ್ ಇದೆ ಸಿನಿಮಾ? ಟೋಟಲ್ 5 ಸಾಂಗ್ಸ್ ಮ್ಯಾಮ್, ಪ್ಲಸ್ ಒಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್. ಮ್ಯೂಸಿಕ್ ಡೈರೆಕ್ಟರ್ ಕಡೆ ಸೊ 6 ಸಾಂಗ್, ಒಂದು ಫೀಮೇಲ್ ಮೇಲ್ ವರ್ಷನ್. ಸರ್ ನಂದು ಇದು 15th ಮೂವಿ ಸರ್ ಆ್ಯಕ್ಚುಲಿ. ಹಾಂ ಸರ್, ಜಾಂಟಿ ಸನ್ ಆಫ್ ಜಯರಾಜ್ ಮಾಡಿದ್ದೀನಿ, ವಿರಾಮ್ ಅಂತ, ರಾಘವೇಂದ್ರ ಅಂತ ಸುಮಾರು ಮೂವಿಗಳಾಗಿದೆ, ಕೆಲವರಿಗೆ ರಿಲೀಸ್ಗಳಾಗಿದೆ, ಇಲ್ಲ ಕೆಲವೊಂದು ಆಗಿದೆ ಸರ್. ಒಂದು ವಿಜಯೇಶ್ವರ್ ಅಂತ ಲಿರಿಕ್ಸ್, ಆಮೇಲೆ ಇನ್ನೊಂದು ದಿನೇಶ್ ಲಕ್ಕಿ ಅಂತ, ಅವರು 2 ಸಾಂಗ್ ಬರ್ದಿದ್ದಾರೆ. ಇನ್ನೊಂದು ಬಂದು ಉದಯ್ ಕುಮಾರ್ ಸಿ ಅಂತ, ಅವರು ಒಂದು 4 ಸಾಂಗ್ ಬರ್ದಿದ್ದಾರೆ. ಸೊ ಇನ್ನೊಂದು ಸಾಂಗ್ ಬಂದು ದಿನೇಶ್ ಲಕ್ಕಿ ಅವರೇ 3 ಸಾಂಗ್ ಬರ್ದಿದ್ದಾರೆ, ಸಾರಿ. ಸೊ ಟೋಟಲ್ 5 ಸಾಂಗ್. ಅದು ಒಂದು ಮೇಲ್ ವರ್ಷನ್ ಫೀಮೇಲ್ ವರ್ಷನ್ ಅಂತ ಆಗಿದೆ. ಸಿಚುವೇಶನ್ ಸಾಂಗ್. ಥ್ಯಾಂಕ್ ಯು ಅಲೆಕ್ಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಲಿರಿಕ್ಸ್ ರೈಟರ್ ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತ ಉದಯ್ ಕುಮಾರ್ ಅವರನ್ನ ಬರ್ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಸಿನಿಮಾ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಮಿಡಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ನಮಗೆ ನೆನಪಾಗೋದು ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲೂ ಏನೇನು ಮಾತಾಡ್ತಾರೆ ಅಂತ. ಯಾವ ರಾಮಾಯಣ ಗುರು, ಇದೆಂತ ದೊಡ್ಡ ರಾಮಾಯಣ, ಯಾರ್ಯಾರ ಮನೇಲಿ ರಾಮಾಯಣ ಇರಲ್ಲ, ಈ ತರ ಎಲ್ಲಾ ಮಾತುಗಳು ನಾವು ಕೇಳ್ತಾ ಇರ್ತೀವಿ. ಇದರ ಆಧಾರದ ಮೇಲೆ ನಾವೊಂದು ಕಥೆನ ಮಾಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, 30 to 40% ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, ಅದನ್ನೆಲ್ಲ ತಲೆಲಿಟ್ಕೊಂಡು ಒಂದು ಕಥೆನ ಮಾಡಿರ್ತಕ್ಕಂಥದ್ದು. ಒಂದು ಮಗು ಹುಟ್ಟಿದಾಗ ಸಾಯೋವರೆಗೂ ಸಹ ರಾಮಾಯಣ ನೋಡ್ತಾನೆ ಇರುತ್ತೆ. ಎಲ್ಲ ಏಜ್ನವರು ನೋಡ್ಬೇಕಾದಂತಹ ರಾಮಾಯಣ, ನೋಡ್ತಾ ಇರ್ತಕ್ಕಂತಹ ರಾಮಾಯಣ, ನೋಡುವಂತಹ ರಾಮಾಯಣ. ಒಂದು ಮಗು ಹುಟ್ಟಿದಾಗ ತುಂಬಾ ಖುಷಿ ಇರುತ್ತೆ, ಜ್ವರ ಬಂದ್ರೆ, ತಲೆನೋವು ಬಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಅದೊಂದು ರಾಮಾಯಣ. ಚಿಕ್ಕ ಮಕ್ಕಳ ಹತ್ರ ಪ್ಯಾಂಪರ್ ಚೇಂಜ್ ಮಾಡಬೇಕು, ಗಂಡ ಹೆಂಡತಿಗೆ ಹೇಳೋದು, ಹೆಂಡತಿ ಗಂಡನ್ಗೆ ಹೇಳೋದು, ಅದೊಂದು ರಾಮಾಯಣ. ಸ್ಕೂಲ್ಗೆ ಸೇರಿಸ್ಬೇಕು, ದುಡ್ಡಿರಲ್ಲ, EMI ತಗೋದು, EMI ಕಟ್ಟಬೇಕು, ಸಾಲ ಮಾಡ್ತಾರೆ ಓದಿಸೋದಕ್ಕೋಸ್ಕರ, ಅದೊಂದು ರಾಮಾಯಣ. ಸ್ಕೂಲಲ್ಲಿ ಸರಿಯಾಗಿ ಓದಲ್ಲ, ಬೆಳೀತಾ ಬೆಳೀತಾ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಧನುಷ್ ಅವ್ರ ತರ ಡೈರೆಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ, ಮನೆಯಲ್ಲಿ ಒಪ್ಪೋದಿಲ್ಲ. ಆಗ ಸ್ಕೂಲಲ್ಲಿ ಮತ್ತೆ ವೇಸ್ಟ್ ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು. ಅವ್ರದ್ದೊಂದು ರಾಮಾಯಣ. ಮನೇಲಿ ಗಂಡ ಹೆಂಡತಿಗೆ ಹೇಳ್ತಾನೆ, ಹೆಂಡತಿಗೆ ಹೇಳ್ತಾನೆ, ಏನ್ ನಿನ್ನ ಮಗ ಸರಿಯಾಗಿ ಓದೋದಿಲ್ಲ ಅಂತ. ಮತ್ತೆ ಹೆಂಡತಿಗೆ, ನನಗೆ ಒಬ್ಬನಿಗೆ ನಮ್ಮ ಮಗ, ನೀಗೇನು ಮಗ ಅಲ್ವಾ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಈ ತರ ಬೆಳೀತಾ ಬೆಳೀತಾ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡಲ್ಲ, ಕೆಲಸ ಇರಲ್ಲ, ಕೆಲಸ ಇದ್ರು ಸಂಬಳ ಎಷ್ಟು ಅಂತ. 1 ಲಕ್ಷ ಸಂಬಳ ಬರುತ್ತೆ ಅಂದ್ರೆ ಬೆಂಗಳೂರು ಒಂದು ಆಸ್ತಿ ಇದೆಯಾ, ಸೈಟ್ ಇದೆಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರ ಮನೆಗಳಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರ ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ರಾಮಾಯಣ ಇಲ್ಲ ಅಂತ ಯಾವ ಹೇಳೋಕೆ ಆಗಲ್ಲ. ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಕೃಷ್ಣಂದೊಂದು ರಾಮಾಯಣ. ಅವ್ರ ತಂದೆ ಇರಲ್ಲ ಪಾಪ, ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ, ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ.
ಅವನಿಗೆ ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಹಳ ಕಷ್ಟಪಡ್ತಾ ಇರ್ತಾನೆ. ಅವನದೊಂದು ರಾಮಾಯಣ. ಆಮೇಲೆ ಸೌಂದರ್ಯ ಅಂತ ಮೋಕ್ಷಿತಾ ಪೈ ಅವರು ನಟನೆ ಮಾಡಿರೋದು ಸೌಂದರ್ಯ ಅಂತ ಕ್ಯಾರೆಕ್ಟರ್, ಅವ್ರದ್ದೊಂದು ರಾಮಾಯಣ. ಅವರಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಎಸ್ ನಾರಾಯಣ್ ಸರ್ ಈ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರಿಗೆ ಏನೇನೋ ಕನಸುಗಳಿರುತ್ತೆ, ಆ ರೀತಿ ಮದುವೆ ಆಗ್ಬೇಕು, ಈ ರೀತಿ ಮದುವೆ ಆಗ್ಬೇಕು ಅಂತ. ಅವ್ರದ್ದೊಂದು ರಾಮಾಯಣ. ನಮ್ಮ ಕೃಷ್ಣನ್ ಸ್ನೇಹಿತ ಜಗಪ್ಪ ಅವ್ರು ಮಾಡಿದ್ದಾರೆ, ಬಾಲ ಅಂತ ಕ್ಯಾರೆಕ್ಟರ್, ಅವ್ರದ್ದೊಂದು ರಾಮಾಯಣ. ಅವರಪ್ಪ ಪಂಚೆ ಪಾಪಣ್ಣ ಅಂತ ಸುಂದರ್ ಸರ್ ಮಾಡಿದ್ದಾರೆ, ಯಾವಾಗಲೂ ಪಂಚೆಯಲ್ಲೇ ಹೊಡಿತಾ ಇರ್ತಾರಂತೆ, ಅವ್ರದ್ದೊಂದು ರಾಮಾಯಣ. ನಮ್ಮ ಇನ್ನೊಬ್ಬ ಹೀರೋಯಿನ್ ಕೀರ್ತಿ ರೆಡ್ಡಿ ಅಂತ ಯುಕ್ತ ಅವರಿದ್ದಾರೆ, ಅವ್ರು ತುಂಬಾ ಫಾಸ್ಟ್. ಇವ್ರ ಮೂವರ್ದು ಒಂದು ರಾಮಾಯಣ ಅಂದ್ರೆ ಇವ್ರದ್ದೊಂದು ರಾಮಾಯಣ. ಈ 4 ಜನರದ್ದು ಸೇರಿ ಒಂದು ಒಳ್ಳೆ ಮಿಡಲ್ ಕ್ಲಾಸ್ ರಾಮಾಯಣನ ನಾವು ಮಾಡಿದ್ದೀವಿ. ಈ ವಿಷನ್ ನ ಕಂಡಂತವರು ನಮ್ಮ ಡೈರೆಕ್ಟರ್ ಧನುಷ್ ಗೌಡ ಅವರು. ಅವರ ಜೊತೆಗೆ ನಾವೆಲ್ಲ ಸೇರಿ ಈ ಒಂದು ಕನಸು ಏನಿದೆ, ಈ ಒಂದು ವಿಷನ್ ಏನಿದೆ ಜನಕ್ಕೆ ತಲುಪಿಸ್ಬೇಕು ಅಂತ ಒಂದು ಸಿನಿಮಾ ಮಾಡಿದೀವಿ. ಬಟ್ ಸಿನಿಮಾ ಜಸ್ಟ್ ಸಿನಿಮಾ ತರನೇ ಹೋಗ್ಬಾರ್ದು, ಯಾಕಂದ್ರೆ ಎಲ್ಲರ ಮನೆಗಳಲ್ಲೂ ಮಿಡಲ್ ಕ್ಲಾಸ್ ರಾಮಾಯಣ ನಡೆಯುತ್ತೆ. ಜನಕ್ಕೆ ಏನ್ ಬೇಕು ಸಿನಿಮಾ ನೋಡಿದಾಗ? ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನಮ್ಮ ಸಿನಿಮಾದಲ್ಲಿ ಇದೆ. ಜನ ಬಂದಾಗ ಸುಮ್ಮನೆ ವಾಪಸ್ ಹೋಗ್ಬಾರ್ದು, ಏನೋ ಅನ್ಸಿಲ್ಲಪ್ಪ ಅಂದ್ಬಿಟ್ಟು. ಎಂಟರ್ಟೈನ್ಮೆಂಟ್ ಇದೆ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಾವೇನು ಇಟ್ಕೊಂಡಿಲ್ಲ, ಒಂದು ಫೈಟ್ಸ್ ಇಲ್ಲ, ವಲ್ಗಾರಿಟಿ ಇಲ್ಲ. ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಖುಷಿಯಾಗಿ ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಆಗ್ಲೇ ಹೇಳ್ದಂಗೆ ಈ ಸಿನಿಮಾಗೆ ಎಸ್ ನಾರಾಯಣ್ ಸರ್ ಇದ್ದಾರೆ, ಬಾಲರಾಜ್ ವಡಿ ಸರ್ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ, ರೋಹಿಣಿ ಕಾಂತರಾಜ್ ಮ್ಯಾಮ್ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ದೀಪಿಕಾ ಕಾಮಿಡಿ ಕಲಾವಿದರು ದೀಪಿಕಾ ಅವರು ಇದ್ದಾರೆ, ವಿಜಯ್ ಚಂದ್ರು ಸರ್ ಇದ್ದಾರೆ. ಸುಮಾರು ಜನ ಇವರೆಲ್ಲ ಬರಬೇಕಾಗಿತ್ತು, ಕೆಲವರೆಲ್ಲ ಬರಲಿಲ್ಲ. ಕಾರಣಗಳು ಅವಾಗಲೇ ನಮ್ಮ ಡೈರೆಕ್ಟರ್ ಹೇಳಿದಾಗ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನಮ್ಮ ವಿಜಯ್ ಚಂದ್ರು ಸರ್ ಇವತ್ತೇನೋ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು, ಆದ್ರೂ ನಮಗೋಸ್ಕರ ಬಂದಿದ್ದಾರೆ ಸರ್. ನಿಮ್ಗೊಂದು ಹ್ಯಾಟ್ಸ್ ಅಪ್ ಸರ್. ಹೊಸಬ್ರಿಗೆ ಇಷ್ಟು ಮಾತ್ರ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಸರ್. ನಾವು ಹೊಸಬ್ರಾಗಿದ್ದೀವಿ, ಬಟ್ ನೀವು ಬಂದಿದ್ದೀರಾ ಸರ್, ನಮಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಹಕ್ಕು ಕೊಡಲೇಬೇಕು ಸರ್. ಇರ್ಲಿ ಸರ್, ಸಪೋರ್ಟ್ ಬೇಕು ಸರ್. ಈಗ ಯಾರು ಬಂದಿಲ್ಲ ಅಂದ್ರೆ ಹೆಂಗ್ ಸರ್ ಸಪೋರ್ಟ್? ಅವ್ರ ಕಾರಣದಲ್ಲಿ ಏನೇ ಇರ್ಬೋದು, ಬಟ್ ಇಂದ ಸಪೋರ್ಟ್ ಬೇಕೇ ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇದಾದ್ಮೇಲೆ ಲೊಕೇಶನ್ಸ್ ನಾವು ಚಿಕ್ಕಬಳ್ಳಾಪುರ, ಅವಾಗಲೇ ನಮ್ಮ ಡೈರೆಕ್ಟರ್ ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಶೂಟ್ ಮಾಡಿದೀವಿ, ಮಂಗಳೂರಲ್ಲಿ ಶೂಟ್ ಮಾಡಿದೀವಿ, ಕೋಲಾರದಲ್ಲಿ ಶೂಟ್ ಮಾಡಿದೀವಿ, ಬ್ಯಾಂಗ್ಳೂರಲ್ಲಿ ಮೇಜರ್ ಪಾರ್ಟ್ ಶೂಟ್ ಮಾಡಿದೀವಿ, ಮಂಡ್ಯಕ್ಕೆ ಹೋಗಿದೀವಿ, ಮಂಡ್ಯದಲ್ಲೂ ಶೂಟ್ ಮಾಡಿದೀವಿ. ಹೀಗೆ ಸುಮಾರು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿ ಸಾಂಗ್ಸ್ ಎಲ್ಲ ಮಂಡ್ಯದಲ್ಲಿ ಶೂಟ್ ಮಾಡಿದೀವಿ. ನನ್ನ ರಾಮಾಯಣ ಬಂದು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಜೊತೆ ಸೇರಿಕೊಂಡು ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಬಂದಿದ್ದೀನಿ ಸರ್. ಇದು ನನ್ನ ರಾಮಾಯಣ. ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ನಾನು ನೋಡ್ಕೊಂಡಿದ್ದೀನಿ, ಸುಮಾರು ತಲೆನೋವು. ಇದು ನನ್ನ ರಾಮಾಯಣ. ಲಿರಿಕ್ಸ್ ಬರ್ದಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಅವರು ಸರ್ ಈಗ ಬೇಡ ಹಾಡ್ಬೇಡ ಅಂದ್ಬಿಟ್ಟು ತಲೆ ತಿಂತಾನೆ ಇದ್ರು. ಇದು ನನ್ನ ರಾಮಾಯಣ, ಅವ್ರ ರಾಮಾಯಣ. ಈ ತರ ರಾಮಾಯಣ ನಡೀತಾನೆ ಇರುತ್ತೆ ಸರ್. ಈಗಲೂ ನಡೀತಾ ಇದೆ ರಾಮಾಯಣ. ಇದು ನಮ್ಮ ರಾಮಾಯಣ ಅಲ್ವಾ ಸರ್? ಮತ್ತೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದೆ ಸರ್? ಉದಯ್ ಅವರು ಫುಲ್ ಖುಷಿಯಲ್ಲಿದ್ದಾರೆ. ಅಂಡ್ ಆಲ್ಸೋ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಮಾಡಿದ್ವಾ ನಾವು ಸೆಟಲ್ ನಿಮ್ಗೆ? ಇಲ್ಲ. ಓಕೆ. ಮತ್ತೆ ಇನ್ನೊಂದೇನಂದ್ರೆ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಬೇಕು ಒಂದು ವಿಷಯ ಏನಂದ್ರೆ, ತುಂಬಾ ಇಂಪಾರ್ಟೆಂಟ್ ವಿಷಯ. ಸಿನಿಮಾ ಈಗ ಹೊಸ ಸಿನಿಮಾಗಳು, ಎಷ್ಟೋ ಸಿನಿಮಾಗಳು ಬಂದಾಗ ಹಿಟ್ ಆದ್ರೂ ಸಹ ಅದು ರೀಚ್ ಆಗಲ್ಲ ಜನಗಳಿಗೆ. 1-2 ಸಿನಿಮಾಗಳು ಹಿಟ್ ಆದ್ರೂ ಜನಗಳಿಗೆ ಕಾಣಿಸ್ತೇನೆ ಹೋಗ್ಬಿಡುತ್ತೆ. ಪ್ರೇಕ್ಷಕರು ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ಸಿನಿಮಾ ಚೆನ್ನಾಗಿದೆ ಅಂದಾಗ ನೀವು ಸಿನಿಮಾ ನೋಡಿದಾಗ ಒಂದು ಪೋಸ್ಟ್ ಮಾಡಿ, ಒಂದು ರೀಲ್ ಮಾಡಿ. ಈ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಾಗ ಏನು ರಿಯಾಕ್ಷನ್ಸ್ ಕೊಡ್ತೀವಿ, ಸುಮಾರು ಫೇಕ್ ಆಗ್ಬಿಟ್ಟಿದೆ, ಅವ್ರವರೇ ಮಾಡಿಸೋ ತರ ಆಗ್ಬಿಟ್ಟಿದೆ. ನಮ್ಮ ಪ್ರಾಡಕ್ಟ್ ಮೇಲೆ ನಮ್ಗೆ ನಂಬಿಕೆ ಇದೆ. ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನು ಚೆನ್ನಾಗಿ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಚೆನ್ನಾಗಿದ್ರೆ ಒಂದು ಪೋಸ್ಟ್ ಹಾಕಿ, ಒಂದು ಸ್ಟೇಟಸ್ ಹಾಕಿ. ಎಲ್ಲರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಹಾಕೋ ಪೋಸ್ಟ್ ನಿಮ್ ಸುತ್ತಮುತ್ತ ಇರೋರಿಗೆ ಓಕೆ ಸಿನಿಮಾ ಚೆನ್ನಾಗಿದೆ ಅಂತ ಯಾರೋ ಹಾಕಿದ್ದಾರೆ, ನಾವು ಹೋಗಿ ನೋಡಬಹುದು ಅಂತ ಅವರಲ್ಲಿ ಅಭಿಪ್ರಾಯ ಹುಟ್ಟುತ್ತೆ. ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಪ್ರೇಕ್ಷಕರು ಅಷ್ಟೇ, ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಹರಡಿಸೋದಕ್ಕೆ ಪ್ರಯತ್ನ ಮಾಡಿ. ಅದು ಹೇಗಿದೆ ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಗಳೇನಾದ್ರು ಇದೆಯಾ? ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಅವರೇ ಟೈಮ್ ಸೇವ್ ಮಾಡಿದ್ದೀನಿ. ಥ್ಯಾಂಕ್ ಯು ಉದಯ್, ಥ್ಯಾಂಕ್ ಯು ವೆರಿ ಮಚ್. ಸ್ಟ್ರೇಟ್ ಹಿಟ್ ಉದಯ್ ಅವರು. ಥ್ಯಾಂಕ್ ಯು. ಸಿನಿಮಾ ಗ್ರೂಪ್ ಅಲ್ಲೇ ಒಬ್ರು ಸೈಲೆಂಟ್ ಮತ್ತೊಬ್ರು ವೈಲೆಂಟ್, ಚೆನ್ನಾಗಿ ಅನಿಸ್ತಾ ಇದೆ. ಸೊ ಒಟ್ಟು ಫನ್. ಆಲ್ ರೈಟ್. ಸೊ ಈಗ ನಮ್ಮ DOP ವಿನೋದ್ ಲೋಕಣ್ಣನವರನ್ನ ಬರ್ಮಾಡ್ಕೊಳ್ತಾ ಇದೀವಿ. ವಿನೋದ್ ಅವರು ನಮ್ಮ ಡೇವಿಡ್ ವಿಲಿಯಮ್ಸ್ ಸರ್ ಇದಾರಲ್ಲ, ಸೊ ಅವರೊಟ್ಟಿಗೆ ಅಸಿಸ್ಟೆಂಟ್ ಆಗಿ ಬಹಳ ಸಿನಿಮಾಗಳಲ್ಲಿ
ಕೆಲಸವನ್ನ ನಿರ್ವಹಿಸಿದ್ದಾರೆ. ಸೊ ಇವರ 3ನೇ ಸಿನಿಮಾ ಇದು. ನಮಸ್ಕಾರ ಎಲ್ಲರಿಗೂ. ಹೆಸರು ವಿನೋದ್. ಆ್ಯಕ್ಚುಲಿ ನಂದು ಇದು 3ನೇ ಸಿನಿಮಾ. ನಾನು 2 ಸಿನಿಮಾ ಇದು 3ನೇ ಸಿನಿಮಾ ನಂದು. ನಂಗೆ ಅಷ್ಟೊಂದು ಮಾತಾಡಕ್ಕೆ ಬರೋಲ್ಲ. ಫಸ್ಟ್ ಸೆಕೆಂಡ್ ಯಾವ ಸಿನಿಮಾ ಹೇಳಿ? ಫಸ್ಟ್ ಸಿನಿಮಾ ನಮ್ಮ ಡೈರೆಕ್ಟರ್ದೇ ಫಸ್ಟ್ ಸಿನಿಮಾ ಒಂದು ರೆಬಲ್ ಹುಡುಗರು ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಆಫ್ಟರ್ ವೇಕಪ್ ಅಂತ ರೀಸೆಂಟ್ಲಿ ಒಂದು ರಿಲೀಸ್ ಆಯಿತು. ಆ ಸಿನಿಮಾ ಒಂದು ವರ್ಕ್ ಮಾಡಿದ್ದೆ. ಈಗ 3ನೇ ಸಿನಿಮಾ ಇದು MCR ಮಿಡಲ್ ಕ್ಲಾಸ್ ರಾಮಾಯಣ. ಡೈರೆಕ್ಟ್ರು ನಮಗೆ ತುಂಬ ಇಷ್ಟ ಆದರು, ಅದಕ್ಕೋಸ್ಕರ ಅವ್ರ ಜೊತೆಗೆ ನಾನು ಇದು 2ನೇ ಸಿನಿಮಾ. ಬಟ್ ಏನೇನೋ ಮಾತಾಡ್ತಿದ್ದೇನೆ ಅಂತ ಅನ್ಕೋಬೇಡಿ, ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಕೆಲಸದ ಬಗ್ಗೆ ಅಂದರೆ ನಾನು ಏನು ಹೇಳಿದ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೀನ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಒಂದು ಅದಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದೀವಿ. ಕೆಲಸ ಎಲ್ಲ ನೀಟಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಅದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು, ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಥ್ಯಾಂಕ್ ಯು ವಿನೋದ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕೆಲಸನೇ ಮಾತಾಡುತ್ತೆ. ಥ್ಯಾಂಕ್ ಯು. ಓಕೆ, ಸೊ ವಿನೋದ್ ಅವರ ನಂತರದಲ್ಲಿ ಮತ್ತೊಬ್ಬರು ಟೆಕ್ನಿಷಿಯನ್, ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಅವರನ್ನ ಬರ್ಮಾಡ್ಕೊಳ್ತೀವಿ. ಸೌಂಡ್ ಎಫೆಕ್ಟ್ಸ್ ಎಷ್ಟು ಬಹಳಷ್ಟು ಮುಖ್ಯ ಅನ್ನೋದು ತಮ್ಮೆಲ್ರಿಗೂ ಗೊತ್ತೇ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವೀನ್. ಈ ಫಿಲಿಮಲ್ಲಿ ಸಾಂಗ್ಸು ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದ್ದೀನಿ. ಅಲೆಕ್ಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಕು ಒಳ್ಳೆ ಮೆಲಡಿ ಇದೆ. ಸಾಂಗ್ಸ್ ರಿಲೀಸ್ ಆಗಿದೆ ನೋಡಿದ್ದೀನಿ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರು ನಡೀತಾ ಇದೆ, ಅದ್ರದ್ದು ರಿಮಿಕ್ಸಸ್ಸು ಮಿಕ್ಸಿಂಗ್ ಎಲ್ಲ. ಸೊ ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಫೈನಲ್ ಮಿಕ್ಸ್ ನಡೀತಾ ಇದೆ ಸರ್. ಫೈನಲ್ ಮಿಕ್ಸ್ ಫಿಲ್ಮ್ DTS ಫೈನಲ್ ಮಿಕ್ಸ್ ನಡೀತಾ ಇದೆ. ಸ್ವಲ್ಪ ಕರೆಕ್ಷನ್ಸ್ ನಡೀತಾ ಇರುತ್ತಲ್ಲ ಸರ್, ನಮ್ದು ಇರುತ್ತಲ್ಲ ಟೆಕ್ನಿಷಿಯನ್ಸ್ ಸೆನ್ಸ್ ಅಪ್ಲೈ ಮಾಡಿದ್ರು. ಥ್ಯಾಂಕ್ ಯು. ಇನ್ನು ತೆರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರೋರ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಂಡೆ. ತೆರೆ ಮುಂದೆ ನಿಮ್ಮನ್ನ ರಂಜಿಸೋದಕ್ಕೆ ಬರ್ತಾ ಇರುವಂತಹ ಕಲಾವಿದರನ್ನ ಈಗ ಬರ್ಮಾಡ್ಕೊಳ್ತಾ ಇದ್ದೀನಿ. ವಿಜಯ್ ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಸೊ ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್ ಇವತ್ತು. ಮನಿ ಸರ್, ನೀವು ಒನ್ ಆಫ್ ದ ಬಿಸಿಯೆಸ್ಟ್ ಆಕ್ಟರ್, ಬಟ್ ಬಿಡುವು ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಎಷ್ಟೇ ಎತ್ತರಕ್ಕೂ ಬೆಳೆದ್ರು ಇದೇ ತರ ತಾವಿರ್ತೀರಾ ಅಂತ ನಮಗೆ ಗೊತ್ತಿದೆ. ಥ್ಯಾಂಕ್ ಯು. ಎಷ್ಟು ಎತ್ತರಕ್ಕೆ ಬೆಳೆದ್ರು 5.5 ಅದ್ರ ಮೇಲೆ ಹೋಗಲ್ಲ ಸರ್. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೋಗ್ಲಿಕ್ಕೆ ಚೆನ್ನಾಗಿದೆ ಒಂಥರ, ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್, ಬರಬೇಕು, ಬಂದಿದ್ದೀನಿ ಅಷ್ಟೇ. ಮಿಡಲ್ ಕ್ಲಾಸ್ ರಾಮಾಯಣ ಸರ್. ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂದೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್, ಥ್ಯಾಂಕ್ ಯು ಸರ್. ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ದು. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ಇವ್ರ ಕಥೆ ಹೇಳೋಕ್ಕೆ ಕಾಲ್ ಮಾಡಿದ್ದೆ. ಪಕ್ಕದಲ್ಲಿ ನನ್ನ ವೈಫು ಕೂತಿದ್ದೆ. ಹೋಗ್ತಾ ಇದ್ದರೆ, ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಬ್ರೋಕರ್. ನಾನು ಸ್ಪೀಕರ್ ಅಂತ ಮಾಡಿದ್ದೆ. ಬ್ರೋಕರ್ ಅಂದರೆ ಆಮೇಲೆ ಇವರು ಅಲ್ಲ ಸರ್, ಏಜೆಂಟು. ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳಿದ್ರು. ಹಾಂ ಹೇಳಪ್ಪ ಅಂತ ಹೇಳಿದ್ರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು. ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ, ಡೈಲಾಗು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಭಾಳ ಖುಷಿ ಆಯಿತು. ಕತೆ ಭಾಳ ಚೆನ್ನಾಗಿದೆ. ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟ್ ಆಗಿ, ಕ್ಲಾರಿಟಿ ಇಟ್ಕೊಂಡು, ಪ್ರತಿಯೊಂದು ಕಾಮಿಡಿ, ಪ್ರತಿಯೊಂದು ಡೈಲಾಗ್ನ ಮುಂಚೆನೇ ಪೇಪರಲ್ಲೇ ಇತ್ತು. ಇಂಪ್ರೂವೈಸೇಷನ್ ಮಾಡುವಂಥ ದೊಡ್ಡ ಜಾಗ ಏನಿರಲಿಲ್ಲ, ಎಲ್ಲ ಅವರೇ ನೀಟಾಗಿ ಬರೆದಿಟ್ಬಿಟ್ಟಿದ್ರು. ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ರಾಮಾಯಣ. ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಯುಕ್ತ, ಮೋಕ್ಷಿತ, ನಿಮ್ಮನ್ನು ನನ್ನ ಕಲರ್ಗೆ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ. ಸ್ವಲ್ಪ ಸಮಾಧಾನ ಆಯಿತು. ನಾನು ಒಬ್ಬನೇನ ಆಗಿರೋದು ಸಿನಿಮಾ ಹತ್ರ ತೊಗೊಂಬಂದಿದ್ದಾರೆ. ಆಮೇಲೆ ವಿನು ಟ್ರಾನ್ಸ್ಫಾರ್ಮೇಷನ್ ಭಾಳ ಚೆನ್ನಾಗಿದೆ. ನೀವು 2 ಗೆಟಪ್ಪು. ಆಲ್ ದಿ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಡೇಟ್ ಹೇಳಬೇಕು ಅನಿಸ್ತಾ ಇದೆ, ಬಟ್ ಅಣ್ಣ ಅಂದರು ಸೆನ್ಸಾರಿಗೆ ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ. ಸೊ ಕಾಣಿಸ್ತಾ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಇನ್ನು ನಾನು ನಮ್ಮ ಸಿನಿಮಾದ ನಾಯಕಿನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಸೊ ಯುಕ್ತಾ ರಂಧೀರ್ ಪರ್ವಿ ಅವರು ಈಗಾಗಲೇ ಇವರು ಪಂಚಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ, ಕನ್ನಡ, ತಮಿಳ್, ತೆಲುಗು, ಮರಾಠಿ, ಹಿಂದಿ. ಸೊ ಯುಕ್ತಾ ಬಗ್ಗೆ ಹೇಳುವಂತ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಅವರು ಮುಂಬೈನಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಈಗ ಒಂದು 4-5 ವರ್ಷದಿಂದ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾರೆ. ಸೊ ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ, ಇದು ಬಹಳ ಖುಷಿ ಕೊಡುವಂತಹ ವಿಚಾರ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಯುಕ್ತಾ. ಸೊ ಯುಕ್ತಾ ಅವರ ಡೆಕ್ಸ್ಟರ್ ತಮಿಳ್ನಲ್ಲಿ, ಜಾಕಿ 47 ಕನ್ನಡದಲ್ಲಿ, ಸೋ ಲವ್ ಕನ್ನಡದಲ್ಲಿ ರಿಲೀಸ್ ಆಗೋದಕ್ಕೆ ತಯಾರಾಗಿರುವಂತ ಸಿನಿಮಾ. ಥ್ಯಾಂಕ್ ಯು, ಇಷ್ಟು ಅದ್ಭುತವಾದ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಮ್ಮ ಮನೆ ಮಗಳು ಯುಕ್ತಾ ಪೇರ್ವಿ ಅಂತಾನೆ ಕರಿಬೋದು. ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ, ಐ ಥಿಂಕ್ ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಹೇಳಿದ ಪ್ರಕಾರ, ಟೀಮ್ ಅಲ್ಲ, ಕುಟುಂಬ ಹೇಳಿದ ಪ್ರಕಾರ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀವಿ. ಆ್ಯಂಡ್ ಮೊದಲಿದಾಗಿ ಧನುಷ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಇಡೀ ಟೀಮ್ನ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಆಪರೇಟಿವ್, ತುಂಬಾನೇ ಸಪೋರ್ಟಿವ್. ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ, ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು, ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ. ಬಟ್ ನನಗೆ ಎಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ. ಕೀರ್ತಿ ಒಬ್ಳು ಹುಡುಗಿ, ಶೀಸ್ ಟೀನೇಜರ್, ಶೀಸ್ ಫ್ರಮ್ ಹೈದರಾಬಾದ್ ಅಂತ. ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀಸ್ ಏನು ಹೇಳ್ತಾರೆ, ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ, ಅವಳಿಗೆ ಲವ್ ಆಗುತ್ತೆ. ಸೊ ಆ ಥರ ಕತೆ ಇದೆ. ಇಲ್ಲ, ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅನಾಥ ಅಂತ, ಅದು ರಿಲೀಸ್ ಆಗೋಯ್ತು. ಆ್ಯಂಡ್ ಈ ಮಾರ್ಚ್ 13th ಅಲ್ಲಿ ಡೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯಿತು. ಈಗ ರೀಸೆಂಟಾಗಿ ಜಾಕಿ 47 ಕಿರಣ್ ರಾಜ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಸಿನಿಮಾ ಲೈನಪ್ ಅಲ್ಲಿ ಇದೆ, ಸೋ ಲವ್ ಅಂತ. ನೀನೇನಾದ್ರು ಕೇಳಬೇಕಾ? ಥ್ಯಾಂಕ್ ಯು ಯುಕ್ತಾ, ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇನ್ನು ನಮ್ಮ ಸಿನಿಮಾದ ನಾಯಕಿನ ಇಂಟ್ರೊಡ್ಯೂಸ್ ಮಾಡೋದೇ ಬೇಕಾಗಿಲ್ಲ, ನಮ್ಮ ಮನೆ ಮಗಳು ಪಾರು. ಸೊ ಪಾರು ಖ್ಯಾತಿಯ ಮೋಕ್ಷಿತಾ ಅವರು ಬಿಗ್ ಬಾಸ್ ಇಂದ ನಮ್ಗೆ ಮತ್ತಷ್ಟು ಖುಷಿಯನ್ನ ಕೊಟ್ಟಿರುವಂತಹ ಹುಡುಗಿ. ಸೊ ಈಗ ಮುಖದ ಚಲವೇ ಮೋಕ್ಷಿತಾ ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದೊಂಥರ ಹೊಟ್ಟೆಲ್ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು. ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸಿನ ಹಂತಕ್ಕೆ ಬಂದಿದೆ. ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ, ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ, ಬಟ್ ರಿಲೀಸಿನ ಹಂತಕ್ಕೆ ಹೋಗಲ್ಲ. ರಿಲೀಸಿನ ಹಂತಕ್ಕೆ ಬರೋದಿದೆಯಲ್ಲ, ಇದು ತುಂಬಾನೇ ಕಷ್ಟ. ಇದು ರಿಲೀಸಿನ ಹಂತಕ್ಕೆ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ. ಯಾಕೆಂದ್ರೆ ನಾವುಗಳು ತೆರೆ ಅಂದ್ರೆ ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು, ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ, ಅದು ಅವ್ರ ಎಫರ್ಟ್ಸ್ಗೆ ನಾವು ಬೆಲೆ ಕೊಡ್ಬೇಕು ನಿಜವಾಗ್ಲೂ. ಯಾಕೆಂದ್ರೆ ನಮ್ಮ ಸಿನಿಮಾ ಇದು ಯಾವ್ದೋ ಸಿನಿಮಾಲಿ ಕೆಲಸ ಮಾಡ್ತಿದೀವಿ ಅಂತ ಇಲ್ಲಿ ಯಾರು ಕೆಲಸ ಮಾಡಿಲ್ಲ. ನಮ್ಮ ಸಿನಿಮಾ ಇದು ನಮ್ದು ಅನ್ಕೊಂಡು ಇಲ್ಲಿರೋ ಪ್ರತಿಯೊಬ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಟೀಮ್ ಜೊತೆ ನಾನ್ ಕೈ ಜೋಡಿಸಿದ್ದೀನಿ, ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ. ಅಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ, ಇದೊಂಥರ ಎಕ್ಸೈಟ್ಮೆಂಟ್ ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ. ನೀವೇ ನೋಡ್ತಿರ್ಬೋದು ನಾನು ಯಾವ ಕಲರ್ ಅಲ್ಲಿ ತೋರಿಸಿದ್ದಾರೆ ಅಂತ. ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನಂಗೆ, ಮೇಡಮ್ ನೀವು ಒಂದ್ ಸ್ವಲ್ಪ ಎಣ್ಣೆಗೆಂಪಿರ್ತೀರಾ ಅಂತಂದ್ರು. ಎಣ್ಣೆಗೆಂಪ್ತಾನೆ, ಸರಿ ಬಿಡಿ ಆಯ್ತು ಓಕೆ ಅಂತಂದೆ. ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು. ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ನಾನೇ ಶಾಕು, ಈ ತರ ಇರ್ತೀನ ಅಂತ ಹೇಳಿ. ಬಟ್ ಟೀಮಿನ ಹೊಸ ಪ್ರಯತ್ನ, ಓಕೆ ಫೈನ್. ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ, ಸಕ್ಕದಾಗೆ ಕಾಣಿಸ್ಬೇಕಾ, ನಮ್ಮ ಪರ್ಫಾರ್ಮೆನ್ಸ್ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ. ಯಾವುದೋ ಒಂದು ಹಾಡಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೆಳ್ಳಕ್ ಕಾಣಿಸ್ತಾ ಇದೀನಿ ಅಷ್ಟೇನೆ. ಈ ಒಂದು ಹೊಸ ಪ್ರಯತ್ನಕ್ಕೆ ಅಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ
ಕಥೆನೇ ಇದು. ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇದು ಯಾವುದೋ ದೊಡ್ಡ ಫೈಟು ಇಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ, ಆ ತರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ. ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕಥೆನ ಹೇಳ್ತಾ ಇದೀವಿ ನಾವು ನಿಮ್ಗೆ. ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ, ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕಥೆನೆ ನಾವು ನಿಮಗ್ ತೋರ್ಸೋದಕ್ಕೆ ಅಂತ ಹೊರಟಿರೋದು. ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ. ಸರ್ ಏನಂತಂದ್ರೆ ಕ್ಯಾರೆಕ್ಟರ್ ಆ ತರ ಇದೆ. ಅಂದ್ರೆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡು ಸಿಗ್ತಾ ಇರಲ್ಲ. ಕಡೆಗೆ ನಮ್ ಹೀರೋ ಅವರು ಬಂದು ಮದುವೆ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಮದುವೆ ಆಗ್ತಾರೆ, ಏನು ಎತ್ತ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಹಾ ಸರ್ ಇದೆ ಸರ್. ನನ್ನ ಪರ್ಫಾರ್ಮೆನ್ಸ್ಗೆ ಇದ್ರಲ್ಲಿ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು, ಇಲ್ಲಾಂದ್ರೆ ನಾನು ಒಪ್ಕೋತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡಕ್ ಚೆನ್ನಾಗಿದ್ರೆ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ ನಾವ್ ಏನ್ ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗತ್ತಲ್ಲ, ಆಗ ನಾವಲ್ಲಿ ಹೀರೋಯಿನ್ ಅಂತ ಹೇಳ್ಸ್ಕೊಳ್ಳೋದಕ್ಕಿಂತ ಇವರೊಬ್ರು ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ತುಂಬಾ ನಂಬ್ತೀನಿ. ಸೊ ಹಾಗಾಗಿ ಅದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಸರ್ ಇನ್ನೇನಾದ್ರು ಕ್ವೆಶನ್? ಸರ್ ಸಿನಿಮಾ ಇದು ಯಾವ್ದೋ ಹೊಸ ಟೀಮ್ ಅಂತ ಅನ್ನಿಸ್ಲೇ ಇಲ್ಲ ಸರ್. ಎಲ್ಲರೂ ಒಂಥರ ಕಂಫರ್ಟ್ ಫೀಲ್ ಕೊಟ್ರು ನಮ್ಗೆ. ಅಂದ್ರೆ ಈಗ ಸೀರಿಯಲ್ ಬಿಟ್ಟು ಸಿನಿಮಾಗ್ ಬಂದಾಗ ಏನೋ ಬೇರೆ ತರ ಇರುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ನನಗಂತೂ ಆ ಫೀಲ್ ಆಗ್ಲೇ ಇಲ್ಲ. ಬಿಕಾಸ್ ಈ ಟೀಮ್ ಎಲ್ಲ ತುಂಬಾ ಕೋಆಪರೇಟಿವ್ ಆಗಿದ್ರು, ಸಪೋರ್ಟಿವ್ ಆಗಿದ್ರು. ಅಂಡ್ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಮುಂಚೆ ಪಾರುಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ, ಅವ್ರ ಜೊತೆನೂ ಇದ್ರಲ್ಲಿ ಕೆಲಸ ಮಾಡಿದೀನಿ. ಲೈಕ್ ಯಾವ್ದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದೀವಿ ಅಂತ ಅನ್ನಿಸ್ಲೇ ಇಲ್ಲ. ತುಂಬಾ ಸಿಂಪಲ್ ಆಗಿ ಸಾದಾ ಸೀದವಾಗಿದ್ದು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಕೂಡ. ಅಂಡ್ ಒಂಥರ ಖುಷಿ ಇದೆ ಸರ್ ಈ ಸಿನಿಮಾ. ಅದಂತ ಹೇಳ್ತಾರಲ್ಲ, ಅದೊಂದು ಏನೇ ಇರ್ಲಿ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೇ ತರ ನಾನ್ ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಪಾರು ಕೂಡ ನಂಗೆ ಅದೊಂದು ಬೆಸ್ಟ್ ಇತ್ತು. ಥ್ಯಾಂಕ್ ಗಾಡ್ ನನ್ಗೆ ಈ ಪ್ರಾಜೆಕ್ಟ್ ಕೂಡ ಅದೊಂಥರ ಬೆಸ್ಟ್ ಅನ್ನೋ ಫೀಲಿಂಗ್ ಕೊಟ್ಟಿದೆ. ಇಲ್ಲ ಸರ್, ಇದು ಆಕ್ಚುಲಿ 3 years ಮುಂಚೆನೆ ನಾನು ಶೂಟ್ ಮಾಡಿರೋದು. ನಾನು 2022 ಅಲ್ಲಿ ಶೂಟ್ ಮಾಡಿದ್ದನ್ನ 2023 ಅಲ್ಲಿ ಡಬ್ಬಿಂಗ್ ಮುಗಿಸ್ದೆ. ನೋಡಿದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್, ನನಗೆ ರಿಲೀಸಿನ ಹಂತಕ್ಕೆ ಬಂದಿದೆ. ಸೊ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಸಿಕ್ಕಂತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ ನನಗೆ. ನನ್ನ ಲೈಫಲ್ಲಿ ನಡೆದಂತ ಒಂದು ಒಳ್ಳೆ ಘಟನೆ ಅಂದ್ರೆ ಇದೆ ಸರ್. ಈಗ ಇನ್ನೊಂದು ಸಿನಿಮಾ ಲೈನಪ್ ಅಲ್ಲಿ ಇದೆ ಸರ್. ಈ ಸಿನಿಮಾ ಕಂಪ್ಲೀಟ್ ಅಂದ್ರೆ ಈ ಸಿನಿಮಾಗೆ ಫಸ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ, ಇದಾದ್ಮೇಲೆ ನೆಕ್ಸ್ಟ್ ಬೇರೆದು ಒಪ್ಕೊಳ್ಳೋಣ ಅಂತ. ಯಾಕೆಂದ್ರೆ ಈಗ ಒಂದ್ ಸಿನಿಮಾ ನಾವು ಮಾಡ್ತೀವಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಇನ್ನೇನಾರ ಇದೆಯಾ ಕ್ವೆಶನ್ಸ್? ಥ್ಯಾಂಕ್ ಯು ಮೋಕ್ಷಿತಾ, ಥ್ಯಾಂಕ್ ಯು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಉದಯ್ ಅವ್ರ ಒಂದು ಮಾತು ಹೇಳಿದ್ರು, ಸಿನಿಮಾ ಇಷ್ಟ ಆದ್ರೆ ನೇರವಾಗಿ ಹೇಳಿ ಸಿನಿಮಾ ಇಷ್ಟ ಆಯ್ತು ಅಂತ. ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲ ನಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ರೆ ಅದು ಜನಕ್ಕೂ ಪ್ರಾಪರ್ ಆಗಿ ಅದು ರೀಚ್ ಆಗುತ್ತೆ. ಇಷ್ಟ ಆಗದೇನೆ ಇಷ್ಟ ಆಗಿದೆ ಅಂತ ಹೇಳೋದು ಬೇಡ. ಪ್ಲೀಸ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ, ನಿಮ್ಮ ಒಂದು ಒಪಿನಿಯನ್ ನ ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಅದರಿಂದ ನಾವು ಕೂಡ ನಾವು ಕರೆಕ್ಟ್ ಮಾಡ್ಕೋಬಹುದು ಮುಂದಿನ ಸಿನಿಮಾಗಳಲ್ಲಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನಮ್ಮ ಸಿನಿಮಾದ ಕೇಂದ್ರ ಬಿಂದು ನಮ್ಮ ಕೃಷ್ಣನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಸೊ ಪ್ಲೀಸ್ ವೆಲ್ಕಮ್ ವಿನು ಗೌಡ ಅವರನ್ನ. ಇವತ್ತಂತೂ ನಮ್ಮ ಕ್ಯಾರೆಕ್ಟರ್ ಗೆಟಪ್ ಅಲ್ಲೇ ವಿನು ಅವ್ರು ಬಂದಿದ್ದಾರೆ, ಅದ್ರಲ್ಲೇ ಅವ್ರು ಮುಳುಗ್ತಾ ತೇಲ್ತಾ ಇದ್ದಾರೆ. ವಿನು ಗೌಡ ಅವರ 2ನೇ ಸಿನಿಮಾ. ಸೊ ನಮ್ಮ ಡೈರೆಕ್ಟರ್ ಮತ್ತು ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತ 2ನೇ ಸಿನಿಮಾ ಕೂಡ ರೆಬೆಲ್ ಹುಡುಗರು ನಂತರ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಕೃಷ್ಣನಾಗಿ ನಿಮ್ಮ ಮುಂದೆ ವಿನು ಗೌಡ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಿಡಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಯಾಕೆಂದರೆ ಇವರು ಡೇ 1 ಇಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಈಗ ತಾನೇ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ, ನಿಮ್ಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ.
100% ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ. ಸಿನಿಮಾ ನಿಮಗೆ ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳಿ, ಮತ್ತು ನಮ್ಮ ಹೊಸ ಪ್ರತಿಭೆಯನ್ನು ಬೆಳೆಯೋ ಥರ ನೀವು ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಅಮ್ಮನ 5 ಲಕ್ಷ ಕೇಳ್ತಾ ಇದ್ದೀರಾ, ನೀವೇ ಇಲ್ಲ ರಿಯಲ್ ಗೋಲ್ಡಾ ಏನ್ ಗೋಲ್ಡ್ ಇದು? ಇದು ರಿಯಲ್ ಆಗಿ ಗೋಲ್ಡ್ ಅಲ್ಲ. ಅದ ಅಮ್ಮನ 5 ಲಕ್ಷ ಕೇಳ್ತಾ ಇದ್ರಲ್ಲ, ಅದಕ್ಕೆ ಲಕ್ಷ ನಿಮ್ಮೆಲ್ಲ ಇದೆಯಲ್ಲ ಅಂತ. 5 ಲಕ್ಷ ಅದ್ರ ಜೊತೆಗೆ ಇದೊಂದು 5 ಲಕ್ಷ, ಟೋಟಲ್ 10 ಲಕ್ಷ ಏನಾಗುತ್ತೆ ಅಂತ ನೋಡಿ. ಅದು ಸಿನಿಮಾದಲ್ಲಿ ನೋಡಿ, ಡೈರೆಕ್ಟರ್ ಸರ್ ಜೊತೆಗೆ 2ನೇ ಕಾಂಬಿನೇಷನ್ ಸಿನಿಮಾ ಅಲ್ಲ, ಸೊ ನಿಮ್ಮ ಅವ್ರ ಕಾಂಬಿನೇಷನ್ ಬಗ್ಗೆ ಹೇಳಿ. ಡೈರೆಕ್ಟರ್ ಸರ್ ಆಗ್ಲಿ ನಾವಾಗ್ಲಿ ಒಂಥರ ಯಾವ ತರ ಅಂದ್ರೆ, ಅವರು ಈಗ ಮದ್ವೆ ಆಗಿದ್ದಾರೆ, ಇಂಡೈರೆಕ್ಟ್ ನಾವು ಇಬ್ರು ಮದ್ವೆ ಆಗ್ಬಿಟ್ಟಿದ್ವಿ. ಆ ತರ ಅಲ್ಲ, ಬೇರೆ ತರ. ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಸರ್ ಆಗ್ಲಿ ಅವರು ಅಷ್ಟೇ, ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ತರ ನಾವ್ ಏನಾದ್ರು ಮಾತಾಡ್ಬೇಕಂದ್ರೆ ಯಾವ ತರ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗ್ಲಿ, ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದೀವಿ. ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ. ಹಾ ಸರ್, ರಂಗಾಯಣದ ವಿನೋದ್ ಅಂತ ಇದ್ದಾರೆ. ಸೊ ಅವ್ರ ಹತ್ರ 1-to-1 ಕ್ಲಾಸ್ ತಗೊಂಡಿದ್ದೆ. ಅದಾದ್ಮೇಲೆ ನೀಲಕಂಠ ಹಡಿಗ ಅಂತ ಇದ್ರು, ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದೆ. ಸೊ ನಾನು ಹೊಸಬ ತರ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಬಟ್ ಇದರಿಂದ ನಾನು 10 ವರ್ಷದಿಂದ ನಾನು ಸ್ಟ್ರಗಲಿಂಗ್ ಅಲ್ಲಿ ಇದ್ದೀನಿ. ಯಾವ ಹೀರೋಯಿನ್ ಇಷ್ಟ ನಿಮ್ಗೆ? 2 ಹೀರೋಯಿನ್ಗಳು 2 ಕಣ್ಗಳಿದ್ದಂಗೆ ನನಗೆ. 10 ವರ್ಷದ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿದೆ ನನಗೆ ಇವಾಗ. ರೈಟ್ ಅಯ್ಯ ಲೆಫ್ಟ್ ಅಯ್ಯ? ಇದು 3 ಚೆನ್ನಾಗಿದೆ. ಜಿಮ್ಗೆ ಹೋಗ್ತೀರಾ ಎವ್ರಿ ಡೇ? ಹೌದು. ಹೌದಾ? ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸ್ವಲ್ಪ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ನಂದಿ ಕೃಷ್ಣ ಅಂತ. ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಬೇರೆ, ಪರ್ಸನಲ್ ಟ್ರೈನರ್ ಬೇರೆ. ಸೊ ಈ ತರ ಹೋಗುತ್ತೆ ಸಿನಿಮಾ. ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಡಿಮ್ಯಾಂಡ್ ಇದೆ ನಿಮಗೆ ಅಲ್ವಾ? ಸರಿ, ನಮ್ಗೆ ಗೊತ್ತಾಯ್ತು ಬಿಡಿ, ಒಂದು ಲೈನ್ ಇವಾಗಿದ್ರಿಂದ. ಆಲ್ ರೈಟ್, ಸೊ ಎನಿ ಕ್ವೆಶನ್ಸ್ ಟು ಹೀರೋ? ಓಕೆ, ನಿರ್ದೇಶಕರು ವೇದಿಕೆ ಮೇಲೆ ಅಲೆಕ್ಸ್, ವಿನೋದ್ ಅವರು, ಉದಯ್ ಅವರು, ನಮ್ಮ ಮುದಾದ ಚೆಲುವೆ ಹೀರೋಯಿನ್ಸ್, ಅನ್ನದಾತರು, ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಗ್ರೂಪ್ ಫೋಟೋ.